ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯ ಸಮಾಧಾನವು ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆ ವಾಕ್ಯದ ಅಂತ ಸರಣಿಯಲ್ಲಿ ಈ ತಿಂಗಳು ನಾವು ಯೇಸು ಕ್ರಿಸ್ತನ ಪ್ರಾಮುಖ್ಯವಾದ ಬೋಧನೆಗಳೆಂಬ ಶೀರ್ಷಿಕೆಯಲ್ಲಿ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ತಿಂಗಳು ನಾವು ಮತ್ತಾಯನ ಬರೆದ ಸುವಾರ್ತೆಯ 5ನೇ ಅಧ್ಯಾಯದಿಂದ 7ನೇ ಅಧ್ಯಾಯದವರೆಗಿನ ಆಯ್ದ ವಚನಗಳನ್ನ ನಾವು ಧ್ಯಾನಿಸುತ್ತಿದ್ದೇವೆ. ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಮತ್ತಾಯ 7:12. ಮತ್ತಾಯ 7:12. ಅಂತೂ ಜನರು ನಿಮಗೆ ಏನೇನು ಮಾಡಬೇಕೆಂದು ಅಪೇಕ್ಷಿಸ್ತೀರೋ ಅದನ್ನೇ ನೀವು ಅವರಿಗೆ ಮಾಡಿರಿ, ಇದೇ ಧರ್ಮಶಾಸ್ತ್ರದ ಮತ್ತು ಪ್ರವಾದಿಗಳ ತಾತ್ಪರ್ಯ. ಕರ್ತನಲ್ಲಿ ಪ್ರಿಯರಾದ ದೇವಜನರೇ, ಯೇಸು ಕ್ರಿಸ್ತನು ನಮಗೆ ಈಗ ಮತ್ತಾಯ 5, 6, 7 3 ಅಧ್ಯಾಯಗಳ ಒಂದು ಕ್ರೋಢೀಕರಣ ಅಥವಾ ಒಂದು ತಾತ್ಪರ್ಯವನ್ನು ಆತನು ನಮಗೆ ಮಾತನಾಡ್ತಿದ್ದಾನೆ. ಏನದು? ಮೋಶೆ ಧರ್ಮಶಾಸ್ತ್ರದಲ್ಲಿ ಹೇಳಿರುವುದೇನು ಅಥವಾ ಪ್ರವಾದಿಗಳು ಮಾಡಿದ್ದೇನು, ಇದೆಲ್ಲವನ್ನ ಈಗ ಒಂದು ಮಾಡಿ ಅದನ್ನು ಒಂದು ಮಾತಿನಲ್ಲಿ ಹೇಳುವುದಾದ್ರೆ ಅಲ್ಲಿ ಯೇಸು ಕ್ರಿಸ್ತನ ಅದನ್ನು ಹೇಳ್ತಾನೆ, ಅಂತೂ ಜನರು ನಿಮಗೆ ಏನೇನು ಮಾಡಬೇಕೆಂದು ಅಪೇಕ್ಷಿಸ್ತೀರೋ ಅದನ್ನೇ ನೀವು ಅವರಿಗೆ ಮಾಡಿರಿ. ಜನರು ನಿಮ್ಮನ್ನು ಕ್ಷಮಿಸಬೇಕೆಂಬುದಾಗಿ ಅಪೇಕ್ಷಿಸ್ತೀರಾ, ನೀವು ಮೊದಲು ಕ್ಷಮಿಸ್ರಿ. ಜನರು ನಿಮಗೆ ದಯೆ ತೋರಿಸ್ಬೇಕೆಂಬುದಾಗಿ ಅಪೇಕ್ಷಿಸ್ತೀರಾ, ನೀವು ದಯೆ ತೋರ್ರಿ. ಜನರು ನಿಮಗೆ ದಯೆ ಉಪಕಾರ ಮಾಡಬೇಕೆಂಬುದಾಗಿ ಬಯಸ್ತಿರೋ, ಹಾಗಾದ್ರೆ ನೀವು ಅವರಿಗೆ ದಯೆ ತೋರಿಸಿ ಉಪಕಾರ. ಜನರು ನಿಮ್ಮನ್ನು ಸೇರಿಸಿಕೊಳ್ಬೇಕೆಂಬುದಾಗಿ ಬಯಸ್ತಾರ, ಹಾಗಾದ್ರೆ ನೀವು ಅವ್ರನ್ನ ಸೇರಿಸಿಕೊಳ್ರಿ. ಹೀಗೆ ಆತನು ಎಷ್ಟೋ ಕಾರ್ಯಗಳನ್ನು ಈಗ ಈತನು 5, 6, 7ನೇ ಅಧ್ಯಾಯದಲ್ಲಿ ಆತನು ಮಾತನಾಡಿದ್ದಾನೆ. ಈ 5, 6, 7 ಅಧ್ಯಾಯಗಳಲ್ಲಿ ನಾವು ಗಮನಿಸುವಾಗ 2 ಪ್ರಾಮುಖ್ಯವಾದ ಆಜ್ಞೆಗಳ ಒಂದು ವಿವರಣೆಗಳಲ್ಲಿ ಕೊಡಲ್ಪಟ್ಟದೆ. ಮತ್ತಾಯನ ಬರೆದ ಸುವಾರ್ತೆ 5, 6, 7 ಈ 3 ಅಧ್ಯಾಯಗಳ ಒಂದು ಸಂಕ್ಷಿಪ್ತ ಸಂಗತಿಯನ್ನು ಅಥವಾ ಅಲ್ಲಿರುವಂಥ ಮುಖ್ಯವಾದ ಸಂಗತಿಯನ್ನು ನಾವು ಗಮನಿಸೋದಾದರೆ, ನಾವು ಮತ್ತಾಯನ ಬರೆದ ಸುವಾರ್ತೆಯ 22ನೇ ಅಧ್ಯಾಯದ ಈ ವಾಕ್ಯಗಳನ್ನ ಗಮನಿಸಬೇಕು. 37ರಿಂದ 40 ವಚನಗಳವರೆಗಿನ ಭಾಗ. ಇಲ್ಲಿ ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ, ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬ ಆಜ್ಞೆಯೇ ಮುಖ್ಯವಾದುದು ಮತ್ತು ಮೊದಲನೆಯದು. ಇಷ್ಟನ್ನು ಹೇಳಿ ಯೇಸು ಕ್ರಿಸ್ತನು ಮತ್ತೆ 39ರಲ್ಲಿ ಹೇಗೆ ಹೇಳ್ತಾನೆ, ಇದಕ್ಕೆ ಸಮಾನವಾದ 2ನೇ ಆಜ್ಞೆ ಒಂದು ಉಂಟು, ಅದು ಯಾವುದೆಂದರೆ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕೆಂಬುದೇ. 40ರಲ್ಲಿ ಹೇಳ್ತಾನೆ, ಈ 2 ಆಜ್ಞೆಗಳು ಎಲ್ಲ ಧರ್ಮಶಾಸ್ತ್ರಕ್ಕೂ ಪ್ರವಾದನ ಗ್ರಂಥಕ್ಕೂ ಆಧಾರವಾಗಿವೆ. ಹಾಗಾದರೆ ಮೋಶೆ ಧರ್ಮಶಾಸ್ತ್ರದಲ್ಲಿಯೂ ಮತ್ತು ಪ್ರವಾದನ ಗ್ರಂಥಗಳಲ್ಲಿಯೂ ಹೇಳಿರುವಂಥದ್ದು ಏನು? ನಾವು ದೇವರಿಗೆ ನಡ್ಕೊಳ್ಳಬೇಕು ಮತ್ತು ನಮ್ಮ ಸಹ ಮನುಷ್ಯರಿಗೆ ನಡ್ಕೊಳ್ಬೇಕು. ದೇವರನ್ನೂ ಪ್ರೀತಿಸಬೇಕು, ಆತನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು, ದೇವರಿಗೆ ನಡ್ಕೊಳ್ಳುವಂಥ ರೀತಿ. ಮತ್ತು ಮನುಷ್ಯರೊಂದಿಗೆ ನಡ್ಕೊಳ್ಳುವಾಗ ನಮ್ಮ ನೆರೆಯವನನ್ನು ನಾನು ನನ್ನಂತೆಯೇ ಪ್ರೀತಿಸಬೇಕು. ಪ್ರೇರೆ, ಹಾಗಾದರೆ ಯೇಸು ಕ್ರಿಸ್ತನು ಹೇಳ್ತಾನೆ, ಆ ಮೊದಲನೇ ಆಜ್ಞೆ ಅದೇ ಮೊದಲನೆಯದು, ಅದು ಪ್ರಾಮುಖ್ಯವಾದದ್ದು, ಅದಕ್ಕೆ ಸಮಾನವಾದದ್ದು 2ನೇ ಈ ಆಜ್ಞೆ. ಹಾಗಾದರೆ ದೇವರನ್ನೂ ನಾವು ಪ್ರೀತಿಸಬೇಕು, ನಮ್ಮ ಸಹ ಮಾನವರನ್ನು, ಸಹೋದರ ಸಹೋದರಿಯನ್ನು ಸಹ ನಾವು ಪ್ರೀತಿಸಲೇಬೇಕು. ಅದರ ಅರ್ಥ ದೇವರನ್ನ ಪ್ರೀತಿಸ್ತೇನೆ ಎಂಬುದಾಗಿ ಹೇಳಿ ಜೊತೆ ಮನುಷ್ಯನನ್ನು ತಿರಸ್ಕಾರ ಭಾವದಿಂದ ನೋಡಕೂಡದು. ಪ್ರೇರಣೆ ನಮಗೆ ಒಂದು ಗೊತ್ತಾಗಬೇಕು, ಎಲ್ಲರೂ ಮರ್ಯಾದೆಗೆ ಗೌರವಕ್ಕೆ ಅರ್ಹರು. ನಾವೆಲ್ಲರನ್ನ ಸನ್ಮಾನಿಸಬೇಕು, ಎಲ್ಲರ ಎದುರು ನಾವು ತಗ್ಗಿಸಿಕೊಳ್ಬೇಕು, ಇತರರನ್ನು ನಾವು ಮೇಲ್ದರ್ಜೆಯಲ್ಲಿ ಇಡಬೇಕಾಗ್ತದೆ. ವಾಕ್ಯದಲ್ಲಿ ಅದನ್ನು ಮಾತನಾಡಲಾಗಿ ಫಿಲಿಪಿಯರಿಗೆ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯಕ್ಕೆ ಬರುವಾಗ ನಮಗಿಲ್ಲಿ ಹೀಗೆ ಬರೆದು ಕರ್ತನೆ ನಮಗೆ ತಿಳಿಸ್ತಾನೆ. ಏನಂತೆ? 3ನೇ ವಚನದಲ್ಲಿ, ಪಕ್ಷಪಾತದಿಂದಾಗಲಿ ಒಣಹೆಮ್ಮೆಯಿಂದಾಗಲಿ ಯಾವುದನ್ನು ಮಾಡದೆ ಪ್ರತಿಯೊಬ್ಬನು ದೀನ ಭಾವದಿಂದ ಮತ್ತೊಬ್ಬರನ್ನು ತನಗಿಂತಲೂ ಶ್ರೇಷ್ಠರೆಂದು ಎಣಿಸಲಿ. ಹಾಗಾದರೆ ಇತರರನ್ನು ನಾನು ನನಗಿಂತಲೂ ಶ್ರೇಷ್ಠರೆಂಬುದಾಗಿ ಭಾವಿಸಬೇಕು, ಅಥವಾ ಭಾವಿಸಬೇಕು ಮಾತ್ರವಲ್ಲ, ಅವ್ರನ್ನ ನನಗಿಂತ ಶ್ರೇಷ್ಠ ಎಂದು ನಾನು ಎಣಿಸಿ ಅವರಿಗೆ ಗೌರವ ಸಲ್ಲಿಸಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಕಲಿಸ್ತಾ ಇದೆ. 4ನೇ ವಚನದಲ್ಲಿ ಕ್ರಿಸ್ತನ ಒಂದು ಸ್ವಭಾವವನ್ನು ಮಾತನಾಡುವಾಗ ಹೇಳ್ತಿದ್ದಾನೆ, ನಿಮ್ಮಲ್ಲಿ ಪ್ರತಿಯೊಬ್ಬನು ಸ್ವಹಿತವನ್ನು ಮಾತ್ರ ನೋಡದೆ ಪರಹಿತವನ್ನು ಸಹ ನೋಡಲಿ. ಕಾರಣ ಕ್ರಿಸ್ತನು ಹಾಗೆ ನಡ್ಕೊಂಡ ಭಾಗವನ್ನು ಮುಂದೆ ವಿವರಿಸ್ತಾನೆ. ಹಾಗಾದರೆ ಇಲ್ಲಿ ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ, ಅಂತೂ ಜನರು ನಿಮಗೆ ಏನೇನು ಮಾಡಬೇಕೆಂದು ಅಪೇಕ್ಷಿಸ್ತೀರೋ ಅದನ್ನೇ ನೀವು ಅವರಿಗೆ ಮಾಡಿರಿ. ಪ್ರೇರೆ, ಹಾಗಾದರೆ ದೇವರ ಧರ್ಮಶಾಸ್ತ್ರವನ್ನು ಮತ್ತು ದೇವರ ಪ್ರವಾದನ ಗ್ರಂಥಗಳಲ್ಲಿ ಇರುವಂಥದ್ದನ್ನು ನಾವು ನೆರವೇರಿಸ್ತಿದೆ ಎನ್ನುವುದಾದರೆ, ನಾವು ಮೊದಲು ಇತರರಿಗೆ ಸಲ್ಲತಕ್ಕದೆಲ್ಲವನ್ನು ನಾವು ಸಲ್ಲಿಸಲೇಬೇಕು. ಇದು ಪ್ರಾಮುಖ್ಯವಾದ ವಿಷಯ. ಹಾಗಾದರೆ ದೇವರ ವಾಕ್ಯದ ಬೋಧನೆಯಲ್ಲಿ ನಮಗೆ ಅರ್ಥವಾಗಲಿ, ನಾನು ಕೇವಲ ದೇವರನ್ನು ಮಾತ್ರ ಸನ್ಮಾನಿಸ್ತೇನೆ ಎಂಬುದಾಗಿ ಹೇಳಿ ಇತರರನ್ನು ಮೂದಲಿಸ್ತಾ ಇದ್ದರೆ, ನಮ್ಮ ಸತ್ಯವೇದ ದೇವರು, ಬೈಬಲ್ನ ದೇವರು ಅದಕ್ಕೆ ಒಪ್ಪುವುದೇ ಇಲ್ಲ. ಮತ್ತೊಂದು ವಾಕ್ಯವನ್ನು ನಾವು ಗಮನಿಸಿದಾದರೆ
ಯೋಹಾನನು ಬರೆದ ಮೊದಲನೆಯ ಪತ್ರಿಕೆಯ 4ನೇ ಅಧ್ಯಾಯದ 20ನೇ ವಚನವನ್ನು ಗಮನಿಸಿದರೆ ಇದಕ್ಕೆ ಸರಿಯಾಗಿ ಇನ್ನೊಂದು ವಾಕ್ಯವನ್ನು ನಾವು ಕಾಣ್ತೇವೆ. ತಾನು ದೇವರನ್ನು ಪ್ರೀತಿಸ್ತನೆಂದು ಹೇಳಿ ತನ್ನ ಸಹೋದರನನ್ನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನೆ. ತಾನು ಕಂಡಿರುವ ತನ್ನ ಸಹೋದರನನ್ನು ಪ್ರೀತಿಸದವನು ತಾನು ಕಾಣದಿರುವ ದೇವರನ್ನು ಪ್ರೀತಿಸಲಾರನು. ಪ್ರೇರೆ, ದೇವರಿಂದ ನಾವು ಮನುಷ್ಯರ ಕಡೆ ಬರೋಣ, ಮನುಷ್ಯರ ಕಡೆಯಿಂದ ದೇವರ ಕಡೆಗೆ ಹೋಗೋಣ, ಇನ್ನೊಂಥ ಪ್ರಶ್ನೆ ಇಲ್ಲಿ ಬರ್ತದೆ. ಹಾಗಾದ್ರೆ ನಾನು ದೇವರನ್ನ ಪ್ರೀತಿಸ್ತೇನೆ, ಮನುಷ್ಯರನ್ನ ದ್ವೇಷಿಸ್ತೇನೆ, ದೇವರೊಪ್ಪಲ್ಲ. ಹಾಗಾದ್ರೆ ದೇವರನ್ನ ಪ್ರೀತಿಸ್ತೇನೆ, ಮನುಷ್ಯರನ್ನು ಸಹ ನಾನು ಪ್ರೀತಿಸಿ ಅವರಿಗೆ ನಾನು ಸಹಕಾರಿಯಾಗಿರ್ತೇನೆ ಅಥವಾ ನೆರವಾಗ್ತೇನೆ, ಅವ್ರ ಮುಂದೆ ತಗ್ಗಿಸ್ಕೊಳ್ತೇನೆ ಅನ್ನೋದಾದರೆ ದೇವರು ಅದನ್ನು ಒಪ್ತಾನೆ. ಇದಕ್ಕೆ ದೇವರು ನಮ್ಮಿಂದ ಯಾವ ಎವಿಡೆನ್ಸನ್ನು ಬಯಸ್ತಾನೆ ಎಂಬುದಾಗಿ ಹೇಳಿದರೆ, ಈಗ ಕೇಳಿದ ವಾಕ್ಯದ ಪ್ರಕಾರ ಕಣ್ಣಿಗೆ ಕಾಣುವ ಸಹೋದರನ ನೀನು ಪ್ರೀತಿಸಿದಾದರೆ ಕಣ್ಣಿಗೆ ಕಾಣದಿರುವ ದೇವರನ್ನು ಪ್ರೀತಿಸ್ತೇ ಎಂಬುದಾಗಿ ದೇವರು ತಿಳ್ಕೊಳ್ತಾನೆ. ಪ್ರೇರೆ, ಈ ದಿನಗಳಲ್ಲಿ ನಮ್ಮಲ್ಲಿ ಅನೇಕರು ನಾವು ಭಕ್ತಿಯ ಪರಾಕಾಷ್ಠೆಯನ್ನು ಮೆರೆದು ಅದೇ ಸಮಯದಲ್ಲಿ ಇತರರನ್ನ ನಾವು ಮೂದಲಿಸುವವರು. ನಾವು ವಿಪರೀತವಾಗಿ ಧರ್ಮಾಚರಿಸ್ತೇವೆ, ಅವರ ಅಂಥವರಲ್ಲ. ನಾವು ಹೀಗೆ ಪ್ರಾರ್ಥಿಸ್ತೇವೆ, ಹೀಗೆ ಉಪವಾಸಿಸ್ತೇವೆ, ಅವರ ಅಂಥವರಲ್ಲ. ಪ್ರೇರೆ, ಈ ವಿಧದ ಹೆಚ್ಚಳಿಕೆಗಳು ಬೇಡ. ನಾವು ಈ ವಿಧದಲ್ಲಿ ಶುದ್ಧಾಚಾರ ಆಚರಿಸುವುದರಿಂದ ಅವರ ಅಶುದ್ಧರವನ್ನು ನಾವು ದೂರ ಇಡೋಣ. ಇಲ್ಲ, ದೇವರು ಇದನ್ನು ಒಪ್ಪಲ್ಲ. ಪ್ರೇರೆ, ಹಾಗಾದರೆ ಇತರರನ್ನು ನಾವು ಹೇಗೆ ಸನ್ಮಾನಿಸಬೇಕು, ಇತರರಿಗೆ ನಾವು ಹೇಗೆ ನೆರವಾಗಬೇಕು, ಇತರರಿಗೆ ಹೃದಯಕ್ಕೆ ಬಾಧೆ ಆಗದಾಗೆ ನಾವು ಹೇಗೆ ನಡ್ಕೊಳ್ಳಬೇಕು, ಈ ಸಂಗತಿಗಳನ್ನೇ ಆತನು 5, 6, 7ನೇ ಅಧ್ಯಾಯದಲ್ಲಿ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಆತನು ಪ್ರಾಮುಖ್ಯವಾಗಿ ಬೋಧಿಸ್ತಾನೆ. ಇದೆಲ್ಲ ಬಹಳ ಪ್ರಬುದ್ಧವಾದ ಬೋಧನೆಗಳು. ಇದನ್ನು ನಾವು ತಕ್ಕೊಳ್ಳಬೇಕು, ಇದನ್ನು ಅನುಸರಿಸಲೇಬೇಕು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇದು ಬಹಳ ಪ್ರಾಮುಖ್ಯ. ಇದನ್ನು ದಯಮಾಡಿ ತೆಗೆದುಕೊಳ್ಳೋಣ, ಇದನ್ನು ದಯಮಾಡಿ ಅಂಗೀಕರಿಸಿಕೊಳ್ಳೋಣ. ಇನ್ನು ಮುಂದೆ ದೇವರನ್ನು ಮಾತ್ರ ನಾನು ಪ್ರೀತಿಸಿ ಗೌರವಿಸಿ ಇತರನ್ನ ಅಲ್ಲಗಳಿತೇನೆ ಅನ್ನುವಂಥ ವಿಚಾರವನ್ನು ನಾವು ಬಿಟ್ಟು ಬಿಡೋಣ. ಹೇಗೆ ರೈಲು 2 ಅಳಿಗಳ ಮೇಲೆ ಹೋಗ್ತದೋ ಹಾಗಾದರೆ ನಾವು ದೇವರನ್ನು ಪ್ರೀತಿಸುವ ಮನುಷ್ಯರನ್ನು ಸೇರಿಸಿಕೊಳ್ಳುವವರು. ಯೇಸು ಕ್ರಿಸ್ತನು ಮತ್ತೊಂದು ಪ್ರಾಮುಖ್ಯವಾದ ಬೋಧನೆಯನ್ನು ಇದಕ್ಕೆ ಸೇರಿಸಿ ಹೀಗೆ ಹೇಳ್ತಾನೆ. ಮತ್ತಾಯನು ಬರೆದ ಸುವಾರ್ತೆ 9ನೇ ಅಧ್ಯಾಯದ 13ನೇ ವಚನದಲ್ಲಿ, ನನಗೆ ಯಜ್ಞವೂ ಬೇಡ ಕರುಣೆಯೇ ಬೇಕು ಎಂಬ ಮಾತಿನ ಅರ್ಥವನ್ನು ಕಲಿತುಕೊಳ್ಳಿರಿ. ಯಜ್ಞ ದೇವರಿಗೆ ಸಲ್ಲಿಸತಕ್ಕ ವಿಚಾರಗಳು. ದೇವರಿಗೆ ಪ್ರಾರ್ಥನೆ, ಸ್ತುತಿ, ಸ್ತೋತ್ರ, ಆರಾಧನೆ, ಕಾಣಿಕೆ ಎಲ್ಲವನ್ನು ನಾವು ಕೊಡ್ತೇವೆ, ಯಜ್ಞ. ಆದರೆ ಯೇಸು ಸ್ವಾಮಿ ಹೇಳ್ತಾನೆ, ನನಗೆ ಯಜ್ಞವೂ ಬೇಡ ಕರುಣೆ ಬೇಕು. ಹಾಗಾದರೆ ಇವುಗಳನ್ನೇ ಮಾಡ್ತಾ ಮನುಷ್ಯರಿಗೆ ಕನಿಕರ ತೋರಲಿಲ್ಲ ಅನ್ನೋದಾದರೆ ಕನಿಕರ ಮನುಷ್ಯರ ಕಡೆಗೆ. ಯೇಸು ಕ್ರಿಸ್ತನು ಹೇಳ್ತಾನೆ, ಈತನಿಗೆ ಮೊದಲು ಮನುಷ್ಯರಿಗೆ ನೀವು ಕನಿಕರ ತೋರುವಂಥದ್ದು ಬೇಕು ಎಂಬುದಾಗಿ ಹೇಳ್ತಾನೆ. ಒಂದು ಕಡೆ ದೇವರನ್ನು ನಾವು ಪರಿಪೂರ್ಣವಾಗಿ ಪ್ರೀತಿಸಬೇಕು, ಕಾರಣ ಅದು ಮೊದಲನೇದು. ಇನ್ನೊಂದು ಕಡೆ ಮನುಷ್ಯರನ್ನು ನಾವು ಪ್ರೀತಿಸಬೇಕು, ಅವರಿಗೆ ಕರುಣೆ ತೋರಬೇಕು. ಅದಕ್ಕೆ ಸಮಾನವಾದ ವಿಚಾರ. ಪ್ರೇರೆ, ಇದು 1-2 ದಿನದ ವಿಷಯವಲ್ಲ. ಅನುದಿನವೂ ಇದಕ್ಕೆ ನಾವು ಜಾಗೃತೆಯಿಂದ ಸೂಕ್ಷ್ಮವಾಗಿ ಇವುಗಳನ್ನು ನಾವು ರೂಢಿಸಿಕೊಳ್ಳಬೇಕು. ಇದನ್ನು ಅಭ್ಯಾಸಿಸಲೇಬೇಕು. ಇದಕ್ಕೆ ದೇವರು ನಮಗೆ ದಿನದಿಂದ ದಿನಕ್ಕೆ ಸಹಾಯ ಮಾಡಲಿ. ದೇವರು ನಮಗೆ ನಮ್ಮೊಳಗೆ ತನ್ನ ಆತ್ಮನ ಮೂಲಕ ತನ್ನ ಪ್ರೀತಿ ರಸವನ್ನು ಧಾರಾಕಾರವಾಗಿ ಸುರಿಸುವ ದೇವರು ಈ ಕಾರ್ಯದಲ್ಲಿ ನಾವು ಸಫಲರಾಗುವಂತೆ ಆತ ನಮ್ಮನ್ನು ಬಲಪಡಿಸ್ತಾನೆ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ಕರ್ತನಿನ ವಾಕ್ಯದಲ್ಲಿ ನೀನು ನಮಗೆ ಕಲಿಸ್ತಿದ್ದಿ ಸ್ವಾಮಿ. ಅಪ್ಪ, ಅಂತೂ ಜನರು ನಮಗೆ ಏನೇನು ಮಾಡಿದಾರೋ ಮಾಡಬೇಕೆಂದು ನಾವು ಅಪೇಕ್ಷಿಸ್ತೇವೆ, ಅದನ್ನೇ ನಾವು ಅವರಿಗೆ ಮಾಡಬೇಕೆಂಬುದಾಗಿ ಹೇಳಿಕೊಡ್ತಿದ್ದೆಲ್ಲ. ನಿನಗೆ ಯಜ್ಞ ಬೇಡಪ್ಪ, ನಿನಗೆ ಕರುಣೆಯೇ ನಿನಗೆ ಬೇಕು. ಕರ್ತನೆ, ನಾವು ನಿನ್ನನ್ನು ಮತ್ತು ಜೊತೆ ಮನುಷ್ಯರನ್ನು ನಾವು ಪ್ರೀತಿಸೋದಕ್ಕೆ ನಮಗೆ ಕಲಿಸು. ಕಾರಣ ನಮ್ಮ ದೇವರಾಗಿರುವ ಯೆಹೋವನೇ ಕರ್ತನೆ, ನಿನ್ನನ್ನು ನಾವು ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣ, ಪೂರ್ಣ ಬುದ್ಧಿಯಿಂದ ನಾವು ಪ್ರೀತಿಸಬೇಕೆಂಬುದಾಗಿ ಹೇಳಿದೆಯಲ್ಲ. ಅದೇ ವೇಳೆಯಲ್ಲಿ ನಮ್ಮ ನೆರೆಯವನನ್ನು ನಾವು ನಮ್ಮಂತೆ ಪ್ರೀತಿಸಬೇಕೆಂಬುದಾಗಿ ಹೇಳಿದ್ದಾರೆ. ದೇವರ ಭಾಗದಲ್ಲಿ ನಾವು ಎಷ್ಟೋ ತಪ್ಪಿ ಹೋಗಿದ್ದೇವೆ. 2 ಭಾಗದಲ್ಲಿ ಕರ್ತನೆ ನಿನ್ನೆದು ನಾವು ಯೋಗ್ಯರಾಗಿ ಕಾಣಿಸಿಕೊಳ್ಳೋದಕ್ಕೆ ನಮಗೆ ದಯಮಾಡಿ ಕಲಿಸಿಕೊಡ್ರಿ. ಇತರನ್ನು ನಮಗಿಂತ ಶ್ರೇಷ್ಠ ಎಂಬುದಾಗಿ ಭಾವಿಸುವನ್ನು ನಮಗೆ ಕಲಿಸಿಕೊಡ್ರಿ ಸ್ವಾಮಿ. ದೇವರು ಇದಕ್ಕಾಗಿ ದೇವರಿನ ಆತ್ಮನ ಮೂಲಕ ನಮ್ಮ ಹೃದಯದಲ್ಲಿ ದೇವರ ಪ್ರೀತಿ ರಸವನ್ನು ಧಾರಾಕಾರವಾಗಿ ಸುರಿಸುವ ದೇವರೇ ಅಪ್ಪ, ನಮಗೆ ಅನುಗ್ರಹಿಸಿ. ದೇವರೇ, ನಿನ್ನನ್ನು ಪರಿಪೂರ್ಣವಾಗಿ ಪ್ರೀತಿಸತಕ್ಕ ನಮ್ಮ ಜೊತೆ ಸಹೋದರನ ಕ್ರಿಸ್ತನ ಪ್ರೀತಿಯಿಂದ ಪರಿಪೂರ್ಣವಾಗಿ ಪ್ರೀತಿಸೋದಕ್ಕೆ ಪವಿತ್ರ ಆತ್ಮನ ಮೂಲಕ ಪ್ರೀತಿ ರಸದಿಂದ ನಮ್ಮ ಹೃದಯನ ತುಂಬಿಸಿರು. ದೇವರೇ, ಈ ಭಾಗದಲ್ಲಿ ನಿನ್ನ ಮುಂದೆ ನಾವು ದೋಷಿಗಳಾಗಿ ಎಣಿಸಲ್ಪಡೋದು ಬೇಡ ಸ್ವಾಮಿ, ಸಹಾಯ ಮಾಡಿರಿ. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದೆವು ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆ.